ಕಿಚನ್ಗೆ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತ. ಮತ್ತೊಮ್ಮೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಂದಷ್ಟು ದಿನಗಳಿಂದ ಅಕ್ಷತಾ ಕಿಚನ್ನಲ್ಲಿ ಏನಾಯಿತು, ಯಾರು ಬಂದರು, ಏನು ತಿಂದರು, ಏನು ಹೇಳಿದ್ರು ಅನ್ನೋ ಸುದ್ದಿನೇ ನಿಮಗೆ ಗೊತ್ತಿರಲಿಲ್ಲ. ಯಾಕೆಂದರೆ ಚೂರು ಬ್ರೇಕ್ ಬೇಕಾಗಿತ್ತು. ಆದರೆ ಈಗ ಅಕ್ಷತಾ ಕಿಚನ್ ಬರ್ತಾ ಇದೆ. ಎಷ್ಟು ರುಚಿಕರವಾದ ತಿನಿಸು ತರ್ತೀನೋ ಅಷ್ಟೇ ರುಚಿಕರವಾದಂತಹ ಅತಿಥಿಗಳು ಬರಬೇಕು ಅನ್ನೋ ಕಾರಣಕ್ಕೆ ಒಂದು ಸಣ್ಣ ಬ್ರೇಕ್ ಇತ್ತು. ಇವತ್ತಿನ ಮುಂದಿನ ಕಂತಿನ ಅತಿಥಿ ಯಾರು ಅಂತ ಕೇಳೋಕ್ಕೂ ಮೊದಲು ಇವತ್ತಿನ ನಮ್ಮ ಕಾರ್ಯಕ್ರಮದ ಪ್ರಾಯೋಜನೆ ಮಾಡ್ತಾ ಇರೋದು ನಮ್ಮದು ಮಾರುಕಟ್ಟೆ. ಇದು 100% ಆರ್ಗ್ಯಾನಿಕ್. ಜೀರಿಗೆಯಿಂದ ಹಿಡಿದು, ಸಾಸಿವೆಯಿಂದ ಹಿಡಿದು, ಬೆಲ್ಲದ ಪುಡಿ, ಕಾಳು ಅಂತಂದರೆ ಬೇಳೆ ನಿಮಗೆಲ್ಲ ಸಿಗುತ್ತೆ. ಆದರೆ ಹುರುಳಿಕಾಳು ಬೇಕು ಅಂತ ಅಂದ್ರೂ ನಿಮಗೆ ಈ ನಮ್ಮದುನಲ್ಲಿ ಸಿಗುತ್ತೆ. ಇದಿಷ್ಟು ನಾನು ಹೇಳ್ತಾ ಇರೋ ಪ್ರಾಡಕ್ಟ್ಸು. ಆದರೆ ನಿಮಗೆ ಇನ್ನೇನೇನೇನು ಬೇಕು ಪ್ರಾಡಕ್ಟ್ಸು ಅವೆಲ್ಲ ಗೊತ್ತಾಗಬೇಕು ಅಂದರೆ ನೀವು ನಮ್ಮದು ಮಾರುಕಟ್ಟೆಗೆ ಏನು ನಂಬರ್ ಕಾಣಿಸ್ತಿದೆ ಕೆಳಗಡೆ ಅದಕ್ಕೆ ಕಾಲ್ ಮಾಡಿ ತರಿಸ್ಕೋಬೋದು. ಅಮೃತ ಭೂಮಿ, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಆಶಯದಂತೆ ಈ ಅಮೃತ ಭೂಮಿಯಲ್ಲಿ ನಮ್ಮದು ಮಾರುಕಟ್ಟೆ ಶುರುವಾಗಿದೆ. ಇಲ್ಲಿ ನೈಸರ್ಗಿಕವಾಗಿ ಬೆಳೆದಂತಹ ಬೆಳೆಗಳನ್ನ ತಂದು ಮತ್ತು ಅಲ್ಲಿಯೂ ಸಹ ಬೆಳೆದು ಒಂದಷ್ಟು ಪ್ರಾಡಕ್ಟ್ಸ್ನ ಅವರೇ ತಯಾರಿಸ್ತಾರೆ. ರಾಜರಾಜೇಶ್ವರಿ ನಗರದಲ್ಲಿ ಪ್ರತಿ ಶನಿವಾರ ಬೆಳಗ್ಗೆಯಿಂದ ಸಂಜೆವರೆಗೂ ರೈತ ಸಂತೆ ನಡೆಯುತ್ತೆ. ಮನೀಶ್ ಕಾರ್ನರ್ ಎದುರುಗಡೆ ಇರುವಂತಹ ಆವರಣದಲ್ಲಿ. ಅಲ್ಲಿಯೂ ಕೂಡ ನಮ್ಮದು ಪ್ರಾಡಕ್ಟ್ ನಿಮಗೆ ಸಿಗುತ್ತೆ. ಅಲ್ಲಿ ಸಹ ನೀವು ತಗೋಬೋದು. ಇವತ್ತಿನ ಅತಿಥಿಗೆ ಉಡುಗೊರೆಯಾಗಿ ನಮ್ಮದು ಇಂಥ ಪ್ರಾಡಕ್ಟ್ ಕಳಿಸಿದ್ದಾರೆ. ಸೊ ಅಕ್ಷತಾ ಕಿಚನ್ಗೆ ಕಿಚನ್ ಐಟಮ್ಸ್, ಅದರಲ್ಲೂ ಆರ್ಗ್ಯಾನಿಕ್ ಐಟಮ್ ಸಿಕ್ಕಿದ್ರೆ ಎಷ್ಟು ಚಂದ. ಅದೇ ಆರ್ಗ್ಯಾನಿಕ್ ನಮ್ಮದು ಸಂತೆಯಿಂದ ತರಿಸಿದಂತಹ ತೊಗರಿ ಕಾಳು. ನಾನು ಇದಕ್ಕೆ ಒಂದು ತೊಟ್ಟು ಕೂಡ ಎಣ್ಣೆ ಹಾಕಿಲ್ಲ. ನಮ್ಮದು ಇಂದ ಬಂದಂತಹ ಸುಭಿಕ್ಷೆ ಆರ್ಗ್ಯಾನಿಕ್ ಉತ್ಪನ್ನ CMG ಅವ್ರದ್ದು. ಇದು ಹುಚ್ಚೆಳ್ಳೆಣ್ಣೆ, ಎಳ್ಳೆಣ್ಣೆ, ಹರಳೆಣ್ಣೆ ಇಂಥದ್ದೆಲ್ಲ ನಿಮಗೆ ಸಿಗೋದು ಕಷ್ಟ, ಮಾರುಕಟ್ಟೆಯಲ್ಲೇ ಸಿಗೋದು ಕಷ್ಟ. ಆದರೆ ಇವ್ರ ಕಡೆ ಎಲ್ಲ ಸಿಗುತ್ತೆ. ಒಂದು ಚಮಚ ಅಂದರೆ ಸ್ವಲ್ಪ ನಂಗೆ ಅಂದಾಜಿರೋದ್ರಿಂದ ಹಾಗೆ ಹಾಕ್ತೀನಿ. ಈ ತಿಳಿಸಾರಿಗೆ ಎಣ್ಣೆ ಹಾಕಿ ಇದು ಕುದಿಯುವಾಗ ಈ ತೊಗರಿ ಕಾಳು, ಬಿಡಿಸಿರೋ ತೊಗರಿ ಕಾಳು ಜೊತೆ ಇನ್ನೂ ಸ್ವಲ್ಪ ಸೇರಿಸಿ ಅದೊಂದು ಸಣ್ಣ ಪಲ್ಯ ಮಾಡಿ ಬಿಸಿ ಅನ್ನೋ ಜೊತೆ ಈ ತಿಳಿಸಾರು ಮತ್ತು ಆ ಪಲ್ಯನ ತಿನ್ನೋ ಕಾರ್ಯಕ್ರಮಕ್ಕೆ ಅತಿಥಿ ಬರ್ತಾ ಇದ್ದಾರೆ. ಆದರೆ ಬರ್ತಾ ಇದ್ದ ಹಾಗೇನೆ ಊಟಕ್ಕೆ ಇನ್ನೂ ಸಮಯ ಇರೋದ್ರಿಂದ ಕಾಳು ಬಿಡಿಸ್ತಾರೆ. ಏನು ಅತಿಥಿ ಬರೋರೆಲ್ಲ ಬರೀ ತಿಂತಾರಪ್ಪ, ಏನಪ್ಪ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರಲ್ಲ, ನಮ್ಮ ಅತಿಥಿಗಳು ಕಾಳು ಬಿಡಿಸ್ತಾರೆ, ಸೋರಿಸ್ತಾರೆ, ಅಕ್ಕಿ ಒಂದ್ರಾಡ್ತಾರೆ, ಕೇರ್ತಾರೆ. ಇಷ್ಟೆಲ್ಲ ಮಾಡೋ ಅತಿಥಿಗಳನ್ನೇ ಕರೆಯೋಣ ಅಂತ ಒಂದು ಸಣ್ಣ ಬ್ರೇಕ್ ತಗೊಂಡಿದ್ದು. ಅಕ್ಷತಾ ಕಿಚನ್ಗೆ ಇವತ್ತು ಅತಿಥಿಯಾಗಿ ಬರ್ತಾ ಇರೋರು ಸಿಕ್ಕಾಬಟ್ಟೆ ವಿಶೇಷ. ಈ ತಿಳಿಸಾರಿಗೆ ಉಪ್ಪು, ಹುಳಿ, ಖಾರ ಜೊತೆಗೆ ಚೂರು ಬೇಳೆ ಸರಿ ಸಮಾನವಾಗಿ ಬಿದ್ದರೆ ಎಷ್ಟು ಚೆನ್ನಾಗಿರುತ್ತೋ ಹಾಗೆ ಅವರು ಕೂಡ ಎಲ್ಲವನ್ನು ಉಪ್ಪು, ಹುಳಿ, ಖಾರ, ಬೇಳೆ ಎಲ್ಲವೂ ಕೂಡ ಸರಿ ಸಮಾನವಾಗಿ ಇರುವಂತಹ ಪರ್ಫೆಕ್ಟ್ ವ್ಯಕ್ತಿತ್ವ ಉಳ್ಳಂತಹ ನಿರೂಪಕಿ. ನನ್ನ ನೆಚ್ಚಿನ ನಿರೂಪಕಿಯರಲ್ಲಿ ಕೂಡ ಅವರೊಬ್ಬರು ದಿವ್ಯಾ ಆಲೂರು. ಎಷ್ಟು ಜನನ ಅವರು ಚಪ್ಪಾಳೆ ತಟ್ಟಿ ವೆಲ್ಕಮ್ ಆನ್ ದ ಸ್ಟೇಜ್ ಅಂತ ಹೇಳ್ತಿದ್ರು ಗೊತ್ತಿಲ್ಲ. ಆದರೆ ನಾನಿವತ್ತು ಅವ್ರಿಗೆ ಚಪ್ಪಾಳೆ ತಟ್ಟಿ ವೆಲ್ಕಮ್ ಟು ಅಕ್ಷತಾ ಕಿಚನ್ ಅಂತ ಹೇಳ್ತೀನಿ. ನಿರೂಪಕರು ಇನ್ನೊಬ್ರನ್ನ ವೆಲ್ಕಮ್ ಮಾಡೋದೇ ಆಗುತ್ತೆ. ಆದರೆ ನಾನಿವತ್ತು ಪ್ರಖ್ಯಾತ ನಿರೂಪಕಿಯೊಬ್ಬರನ್ನ ವೆಲ್ಕಮ್ ಮಾಡ್ತಿದ್ದೀನಿ, ದಿವ್ಯಾ ಆಲೂರು. ಪ್ರಸಿದ್ಧ ಜನಪದ ಗಾಯಕ, ಸಾಹಿತಿ, ಕನ್ನಡ ಹೋರಾಟಗಾರ ಹಾಗೂ ನಿಂಗವ್ವ ಖ್ಯಾತಿಯ ಶ್ರೀ ಆಲೂರು ನಾಗಪ್ಪನವರ ಪುತ್ರಿಯಾದ ದಿವ್ಯಾ ಸಿನಿಮಾ ಮತ್ತು ಜನಪದ ಹಾಡುಗಳನ್ನು ಹಾಡಿ ಸೈ ಎನಿಸಿಕೊಂಡಿದ್ದಾರೆ. ದೇಸಿ ಬೀಟ್ಸ್ ಎಂಬ ಕಲಾತಂಡ ಕಟ್ಟಿ ನೂರಾರು ಮ್ಯೂಸಿಕಲ್ ಇವೆಂಟ್ ನಡೆಸಿಕೊಟ್ಟಿದ್ದಾರೆ. ಇತ್ತೀಚೆಗೆ ಅಗಲಿದ ತಂದೆಯವರ ಸ್ಮರಣಾರ್ಥ ಆಲೂರು ನಾಗಪ್ಪ ಪ್ರತಿಷ್ಠಾನ ಸ್ಥಾಪಿಸಿ ಅದರ ಮೂಲಕ ಅನೇಕ ಸಮಾಜಮುಖಿ ಕಾರ್ಯಗಳಿಗೆ ಚಾಲನೆ ನೀಡಲು ಮುಂದಾಗಿರುವ ಇವರು ಕರ್ನಾಟಕ ರಾಜ್ಯ ಸರ್ಕಾರದ ಅತ್ಯುತ್ತಮ ಸ್ವಯಂ ಸೇವಕಿ ಪ್ರಶಸ್ತಿ, ನಿರೂಪಣಾ ರತ್ನ ಪ್ರಶಸ್ತಿ ಸೇರಿ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಇತ್ತೀಚೆಗಷ್ಟೇ ತಮ್ಮ ಶಾಲಾ ಶಿಕ್ಷಕ ವೃಂದವನ್ನು ನೆನೆಯಲು ತಮ್ಮ ಸಹಪಾಠಿಗಳೊಂದಿಗೆ ಗುರುವಂದನಾ ಕಾರ್ಯಕ್ರಮವನ್ನು ವಿಶಿಷ್ಟ ಶೈಲಿಯಲ್ಲಿ ಆಯೋಜಿಸುವುದರ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ಈಗ ಅವರದೇ ಗುರುವಂದನಾ ಕಾರ್ಯಕ್ರಮದ AV ನೋಡಿ ಬನ್ನಿ. ನಂತರ ಅವರನ್ನು ಅಕ್ಷತಾ ಕಿಚನ್ಗೆ ಸ್ವಾಗತಿಸೋಣ. ಗಾಡ್ ಮೇಕ್ ಮೈ ಲೈಫ್ ಅ ಲಿಟಲ್ ಲೈಟ್ ಅನ್ನೋ ಪ್ರೇಯರ್ ಸಾಂಗ್ ಹಾಡೋದನ್ನ ನಿಲ್ಲಿಸಿ 25 ವರ್ಷ ಕಳೆದ್ರೂ
ಅದೇನೋ ಒಂದ್ ರೀತಿಯ ಸೆಳೆತ ನಮ್ಮ ವೆಬ್ಸ್ಟರ್ ಸ್ಕೂಲ್ ಅಂದ್ರೆ. ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರಲ್ಲ, ಅದು ಖಂಡಿತ ನಿಜ. ಎಷ್ಟೇ ಪ್ರೆಷರ್ ಅಲ್ಲಿದ್ರೂ ಯಾರಾದ್ರೂ ಸ್ಕೂಲ್ ಫ್ರೆಂಡ್ ಫೋನ್ ಮಾಡಿದ್ರೆ ಅಥವಾ ಎದುರಿಗೆ ಸಿಕ್ಬಿಟ್ರೆ ಸಾಕು, ಫುಲ್ ರಿಲ್ಯಾಕ್ಸ್ ಆಗ್ಬಿಡುತ್ತೆ ಮನ್ಸು. ಎಷ್ಟೇ ಮೆಲಕ್ ಹಾಕಿದ್ರೂ ಮುಗಿಯದ ಆ ದಿನಗಳ ಕಥೆಗಳು. ಮಿಸ್ ಯು ವೆಬ್ಸ್ಟರ್ಸ್. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು. ಮೈ ಆಟೋಗ್ರಾಫ್ ಮೂವಿಯಲ್ಲಿರೋ ಈ ಹಾಡಿನ ಸಾಲುಗಳನ್ನ ಸ್ಕೂಲ್ ನೆನ್ಪಾದಾಗೆಲ್ಲ ಲೂಪಲ್ಲಿ ಮನ್ಸು ಆಗಾಗ ಗುಣುಕ್ತಾ ಇರತ್ತೆ. ಫ್ರೆಂಡ್ಸ್, ಈಗ ಸ್ಕೂಲ್ ಡೇಸ್ನ ನೆನಪುಗಳನ್ನ ಒಂದ್ಸರಿ ಸ್ವಲ್ಪ ರಿವೈಂಡ್ ಮಾಡೋಣವಾ? ಹನುಮಂತನಗರದಲ್ಲಿರೋ ವೆಬ್ಸ್ಟರ್ಸ್ ಪ್ರೈಮರಿ ಸ್ಕೂಲ್ ಪ್ರೆಮಿಸಸ್ಗೆ ಎಂಟ್ರಿ ಕೊಟ್ಟ ಆ ಮೊದಲ ದಿನ, ಆ ಸೀನ್ ಮರೆಯೋಕ್ಕಾಗಲ್ಲ. ಅಲ್ಲಿವರೆಗೂ ಅಮ್ಮನನ್ನ ಒಂದು ಕ್ಷಣವೂ ಬಿಟ್ಟಿರದ ನಾವು ಅವಳ ಮಡಿಲ ತೊರೆದು ಮೊದಲ ಬಾರಿಗೆ ಹೊಸ ವಾತಾವರಣಕ್ಕೆ ಹೆದರಿ ತಿರುಗಿ ತಿರುಗಿ ಅಮ್ಮನನ್ನ ನೋಡ್ತಾ ಅವಳು ಕಣ್ಮರೆಯಾದಾಗ ಕಣ್ಣೀರ ಧಾರೆ ಸುರಿಸ್ತಿದ್ದಾಗ ಮನವೊಲಿಸಿ ನಂತರ ಎರಡನೇ ತಾಯಂತೆ ನಮ್ಮ ಸಂತೈಸಿದ ಪ್ರೈಮರಿ ಟೀಚರ್ಸ್ ಅಂದ್ರೆ ನಮ್ಮ ಪ್ರಥಮ ಗುರುಗಳನ್ನ ಮರೆಯೋಕೆ ಸಾಧ್ಯನಾ? ಅರಿಯದ ವಯಸ್ಸಲ್ಲಿ ನಾವು ಮಾಡ್ಕೊಂಡ ಗಲೀಜನ್ನ ಕ್ಲೀನ್ ಮಾಡುವಾಗ ಛೀ ಥೂ ಅಂತ ಗದರ್ದೆ ತನ್ನ ಮಗುವೇನೋ ಅನ್ನುವಂತೆ ಊಟ ಮಾಡಲು ಹಠ ಮಾಡಿದಾಗ ತಾನೇ ತಿನ್ನಿಸಿದ ಆ ಆಯಮ್ಮಳ ಮಮತೆಯ ಮರೆಯಲಾದೀತೆ. ಸ್ಕೂಲ್ ಬಿಟ್ಟು ಕೆಲವೊಮ್ಮೆ ಬಹಳ ಹೊತ್ತಾದ್ರೂ ಅಮ್ಮ ಬರಲಿಲ್ಲ ಅಂದಾಗ ನಮ್ಮ ಆತಂಕವನ್ನ ಗಮನಿಸಿ ತಕ್ಷಣವೇ ಸ್ಪಂದಿಸಿ ಅಮ್ಮ ಬರೋವರೆಗೂ ನಾನಿರ್ತೀನಿ, ಅಳ್ಬಾರ್ದು ಆಯ್ತಾ ಅಂತ ಧೈರ್ಯ ತುಂಬುತ್ತಿದ್ದ ಗೂರ್ಖಾ ಅಂಕಲ್ಗಳನ್ನ ಮರೆಯಲಿ ಹೇಗೆ? ಜೋಪಾನ್ವಾಗಿ ಮನೆ ಹತ್ರ ಬಿಟ್ಟು ನಾವು ಒಳಗ್ ಹೋದ್ವಾ ಅಂತ ಕಾಳಜಿ ವಹಿಸ್ತಾ ಲವಲವಿಕೆ ಮಾತಿನಿಂದಾನೇ ನಮ್ಮ ಮನಗೆದ್ದು ನಮ್ಮ ಮನೆಯವರೇನೋ ಎನ್ನಿಸಿದ್ದ ನಮ್ಮ ವ್ಯಾನ್ ಅಂಕಲ್ಗಳ ಮರೆಯೋಕ್ ಹೇಗ್ ಸಾಧ್ಯ? ಡೊಂಕಲಾ ಫೀಲ್ಡ್ಗೆ ಶಿಸ್ತಾಗಿ ಲೈನ್ನಲ್ಲಿ ಕರ್ಕೊಂಡು ಹೋಗಿ ಒಂದಷ್ಟು ಹೊಸ ಆಟ ಪರಿಚಯಿಸಿ ಎಕ್ಸಸೈಸ್ ಮಾಡಿಸಿ ನಮ್ಮ ತರಲೆಗಳ ಸಹಿಸಿ ಸಂಭಾಳಿಸ್ತಿದ್ದಂಥ PT ಮಾಸ್ಟರ್ನ ಹೇಗೆ ಮರೆಯೋದು? 7 ವರ್ಷ ಹನುಮನಗರ್ ಬ್ರಾಂಚೇ ನಮ್ಮ ಪ್ರಪಂಚ ಆಗ್ಬಿಟ್ಟಿತ್ತು. 6th ಸ್ಟ್ಯಾಂಡರ್ಡ್ಗೆ ಕತ್ರಗುಪ್ಪೆಯಲ್ಲಿದ್ದ ನಮ್ಮ ವೆಬ್ಸ್ಟರ್ ಸ್ಕೂಲ್ಗೆ ಹೋಗೋಕೆ ಪ್ರಾರಂಭಿಸಿದ್ವಿ. ಹೊಸ ಟೀಚರ್ಸ್, ಹೊಸ ಜಾಗ, ಹೊಸ ಪ್ರಪಂಚಕ್ಕೆ ಬಂದ್ವಿ ಅನ್ನಿಸ್ತು. ಮುಂಚಿನ ಥರ ಅಪ್ಪ ಅಮ್ಮ ಸ್ಕೂಲ್ಗೆ ಪಿಕಪ್ ಡ್ರಾಪ್ ಮಾಡೋ ಸೀನಿಲ್ಲ. ಏನೋ ಒಂಥರ ಮೆಚೂರ್ಡ್ ಫೀಲ್. ಇಂಡಿಪೆಂಡೆಂಟ್ ಆಗಿ ಬಸ್ಸಲ್ಲಿ ಬರ್ತಿದ್ವಿ. ಕೆಲವರು ವ್ಯಾನು, ಇನ್ ಕೆಲವರು ಸೈಕಲಲ್ಲಿ ಗುಂಪಾಗಿ ಬರ್ತಾ ಸ್ಕೂಲ್ ಗೇಟ್ ಹತ್ರ ಬರ್ತಿದ್ದ ಹಾಗೆ ಒಟ್ಟಿಗೆ ಟ್ರೆನ್ ಟ್ರೆನ್ ಬೆಲ್ ಸೌಂಡ್ ಮಾಡ್ಕೊಂಡು ಸ್ಕೂಲ್ಗೆ ಎಂಟ್ರಿ ಆಗ್ತಿದ್ದ ಗಮ್ಮತ್ತೇ ಬೇರೆ ಅಲ್ವಾ? ಪ್ರೈಮರಿ ಸ್ಕೂಲ್ನಲ್ಲಿ ಅಷ್ಟಾಗಿ ಪನಿಷ್ಮೆಂಟ್ಗಳ ಬಗ್ಗೆ ಪರಿಕಲ್ಪನೆ ಇಲ್ಲದ ನಮಗೆ ಆನ್ ಟೈಮ್ ಸ್ಕೂಲ್ಗೆ ಬರದೆ ಲೇಟಾಗಿ ಬಂದಾಗ, ಶೂ ಪಾಲಿಷ್ ಮಾಡದೆ ಬಂದಾಗ, ನೇಲ್ ಕಟ್ ಮಾಡದಿದ್ದಾಗ, ಟೀಚರ್ಸ್ ಕೇಳಿದ ಪ್ರಶ್ನೆಗೆ ಆನ್ಸರ್ ಮಾಡದಿದ್ದಾಗ, ಹೋಮ್ವರ್ಕ್ ಅಥವಾ ಕ್ಲಾಸ್ ವರ್ಕ್ ಇನ್ಕಂಪ್ಲೀಟ್ ಆದಾಗ, ಫ್ರೀ ಪೀರಿಯಡಲ್ಲಿ ಮಾತಾಡಿದ್ದಕ್ಕೆ ಕ್ಲಾಸ್ ಲೀಡರ್ ನಮ್ಮ ಹೆಸರು ಬರೆದಾಗ, ಕೆಲವು ಕಂಪ್ಲೇಂಟ್ ಬಾಕ್ಸ್ಗಳು ಟೀಚರ್ಸ್ಗೆ ನಮ್ಮ ಬಗ್ಗೆ ಚಾಡಿ ಹೇಳಿದಾಗ, ಇನ್ನು ಕೆಲವೊಮ್ಮೆ ಅತಿರೇಕದ ತರಲೆ ಹೆಚ್ಚಾದಾಗ, ಬೆತ್ತದ ರುಚಿಗಳು, ಬಸ್ಕಿಗಳು, ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್ಗಳು, ಗ್ರೌಂಡ್ನಲ್ಲಿ ರೌಂಡ್ ಹೊಡೆಯೋ ಪನಿಷ್ಮೆಂಟ್ಗಳು ಪರಿಚಯವಾಯಿತು. ಶಿಕ್ಷಿಸಿದ್ದು ನಮ್ಮನ್ನ ತಿದ್ದೋಕೆ ಅಂತ ಅರ್ಥ ಆಗೋಕೆ ಬಹಳಾನೇ ಕಾಲ ಬೇಕಾಯ್ತು. ಶಿಕ್ಷಿಸಿ ನಮಗೆ ಶಿಸ್ತನ್ನ ಕಲಿಸಿ ನಮ್ಮ ವ್ಯಕ್ತಿತ್ವ ರೂಪಿಸಿದ ನಮ್ಮ ಬಾಳಿನ ಆ ಶಿಲ್ಪಿಗಳ ಮರೆಯೋಕೆ ಸಾಧ್ಯನಾ? ಮಕ್ಕಳ ಜೊತೆಗೆ ತಾವೇ ಮಕ್ಕಳಂತೆ ಬೆರೆತು
ಕ್ರಿಕೆಟ್ ಟೂರ್ನಮೆಂಟ್ ಆಡ್ತಿದ್ದ ಟೀಚರ್ಸ್ ಹಾಗೂ PT ಮಾಸ್ಟರ್ ಪಾಲ್ಗೊಳ್ತಿದ್ದ ರೋಚಕ ಫೈನಲ್ ಮ್ಯಾಚ್ನ ಮರೆಯೋಕೆ ಚಾನ್ಸೇ ಇಲ್ಲ. ಮ್ಯಾಚ್ ಡ್ರಾ ಆದಾಗಂತೂ ನಾವು ಅತ್ತಿದ್ದೂ ಉಂಟು. ಕಲ್ಚರಲ್ ಡೇಸ್ಗೆ ಟೀಚರ್ಸೇ ನಮ್ಮ ಕೊರಿಯೋಗ್ರಾಫರ್ಗಳಾಗ್ಬಿಡ್ತಿದ್ರು. ಸ್ಪೋರ್ಟ್ಸ್ ಡೇಗೆ ತಿಂಗ್ಳಾನ್ಗಟ್ಲೆ ಪ್ರಾಕ್ಟೀಸ್ ಮಾಡಿಸಿ ಡೊಂಕಲಾ ಫೀಲ್ಡ್ನಲ್ಲಿ ಇವೆಂಟ್ ಮುಗಿಸೋಷ್ಟರಲ್ಲಿ ಪಾಪ ನಮ್ಮ ಟೀಚರ್ಸ್ಗೆ ಯುದ್ಧ ಗೆದ್ದ ಹಾಗಾಗ್ತಿತ್ತು. ಇನ್ನು ಸೈನ್ಸ್ ಎಕ್ಸಿಬಿಷನ್ನಲ್ಲಿ ನಾವೇ ಮಾಡಿದ ಸೈನ್ಸ್ ಪ್ರಾಜೆಕ್ಟ್ ಮುಂದೆ ನಿಂತ್ಕೊಂಡು ಬರೋ ವಿಸಿಟರ್ಸ್ಗೆ ಎಕ್ಸ್ಪ್ಲೈನ್ ಮಾಡಿ ನಾವೊಂಥರ ಮರಿ ಸೈಂಟಿಸ್ಟ್ಗಳ ರೀತಿ ಬೀಗ್ತಿದ್ದ ಪರಿ ನೆನೆಸ್ಕೊಂಡ್ರೆ ನಗು ಬರುತ್ತೆ. ಆದರೆ ಸೈನ್ಸ್ ಎಕ್ಸಿಬಿಷನ್ ನಮ್ಮಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಹೆಚ್ಚಿಸಿದ್ದಂತೂ ಸುಳ್ಳಲ್ಲ. ಇನ್ನು ಆಗಾಗ ತಿಂತಿದ್ದ ನಮ್ಮ ಫೇವ್ರೆಟ್ ತಿಂಡಿಗಳು ನೆನಪಿದ್ಯಾ? ಬೋಟಿಗಳು, ಕಾಫಿ ಬೀಜ, ಹಾಲ್ಕೋವಾ, ಆರೆಂಜಸ್ ಜಾಮೂನು, ನಿಂಬೆಹುಳಿ ಪೆಪ್ಪರ್ಮೆಂಟ್, ಲಾಲಿ ಐಸ್ ಕ್ರೀಮ್. ಜೊತೆಗೆ ಸ್ಯಾಟರ್ಡೆ ಬಂತು ಅಂದರೆ ಸ್ಕೂಲ್ ಪಕ್ಕದಲ್ಲೇ ಇದ್ದ ಅಂಗಡಿನಲ್ಲಿ ಲಂಚ್ ಬೆಲ್ಲಗೆ ಮುಂಚೆ 6 ರಶಲ್ಲಿ ಬನ್ಗುಲ್ಕನ್ ತಗೊಂಡು ಆಚೆ ಬಂದರೆ ಬಾ ದೊಡ್ಡ ಸಾಹಸದ ಕೆಲಸ ಅನ್ನಿಸ್ತಿತ್ತು. ದಿಲ್ ಖುಷ್ ತಿನ್ಕೊಂಡು ಖುಷಿಯಾಗಿದ್ದ ಕಾಲವದು. ಆಗ ಕೈ ತುಂಬ ದುಡ್ಡಿರಲಿಲ್ಲ, ಆದರೆ ಇರೋದ್ರಲ್ಲೇ ಫ್ರೆಂಡ್ಸ್ ಜೊತೆ ಹಂಚಿ ತಿಂತ ಪ್ರತಿ ಕ್ಷಣ ಅದೆಷ್ಟು ಎಂಜಾಯ್ ಮಾಡ್ತಿದ್ವಿ ಅಲ್ವಾ? ಸೆವೆಂತ್ ವರೆಗೂ A-B-C ಮತ್ತೆ D ಸೆಕ್ಷನ್ನಲ್ಲಿ ನಮ್ಮದೇ ಆದ ಕೋರ್ ಗ್ರೂಪ್ ಫಾರ್ಮ್ ಮಾಡ್ಕೊಂಡಿದ್ದವ್ರಿಗೆ 8th ಇಂದ ಬೇರೆ ಸೆಕ್ಷನ್ಗೆ ಫ್ರೆಂಡ್ ಹೋದಾಗ ಒಂಥರ ಮನಸ್ಸಿಗೆ ಆದ ಹಿಂಸೆ ಅಷ್ಟಿಷ್ಟಲ್ಲ. ಇನ್ನು ಕೆಲವರಂತೂ ಬೇರೆ ಸ್ಕೂಲ್ಗೆ ಹೊರಟೋದ್ರು. ಈಗಿನ ಥರ ಮೊಬೈಲ್ ಇರಲಿಲ್ಲ. ಒಂದಷ್ಟು ವರ್ಷ ಲೆಟರ್ ಕಳಿಸಿದ್ವಿ, ಮತ್ತೆ ದೂರ ಆಗ್ಬಿಟ್ವಿ. ಕಾಲಕ್ರಮೇಣ ಮತ್ತೊಂದು ಕ್ಲೋಸ್ ಫ್ರೆಂಡ್ಸ್ ಗ್ಯಾಂಗ್ ಫಾರ್ಮ್ ಆಯಿತು. ಮತ್ತಲ್ಲೂ ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರೂ ಟಿಫನ್ ಬಾಕ್ಸ್ ಶೇರ್ ಮಾಡಿ ತಿಂತಿದ್ವಿ. ಹುಡುಗರಿಗೆಲ್ಲ ಸೈಕಲ್ ಸ್ಟ್ಯಾಂಡು, ಲೈಬ್ರರಿ ಪಕ್ಕದ ಮೋರಿನೇ ಅಡ್ಡ ಆದರೆ ಹುಡುಗಿರ್ಗೆ ಗರ್ಲ್ಸ್ ಟಾಯ್ಲೆಟ್ ಮುಂದಿದ್ದ ಸ್ಟೆಪ್ಸೇ ಹರಟೆ ಹೊಡೆಯೋ ಕಟ್ಟೆ ಆಗಿತ್ತು. ನಮ್ಮೆಲ್ಲರ ಫೇವ್ರೆಟ್ ಪ್ಲೇಸ್ ಅದಾಗಿತ್ತು. ಅರೆ ಅದೆಂಥ ಅದ್ಭುತ ಕ್ಷಣಗಳವು! ಚಿಂತೆನೇ ಇಲ್ಲದೆ, ಸಮಯದ ಪರಿವೇನೇ ಇಲ್ಲದೆ, ಮೈ ಮರೆತು ನಮ್ಮದೇ ಲೋಕದಲ್ಲಿ ತೇಲ್ತಾ ಕಳೆದ ಆ ಸಮಯ ಇದೆಯಲ್ಲ, ಮತ್ತೆ ಮರುಕಳಿಸಬಾರ್ದ ಒಂದೇ ಒಂದು ಸಾರಿಯಾದ್ರೂ ಅಂತ ಮತ್ತೆ ಮತ್ತೆ ಮನಸ್ಸು ಹಂಬಲಿಸುತ್ತೆ ಅಲ್ವಾ? ಸೀರಿಯಸ್ಲಿ, ವಿ ಮಿಸ್ ದೋಸ್ ಡೇಸ್. ವಿ ಮಿಸ್ ಆಲ್ ದ ಫನ್. ಇಷ್ಟೆಲ್ಲ ಸ್ಕೂಲ್ ಬಗ್ಗೆ ಮಾತಾಡುವಾಗ ಸ್ಕೂಲ್ನ ಸ್ಥಾಪನೆಗೆ ಕಾರಣೀಭೂತರಾದ ಮಹಾನ್ ಚೇತನವನ್ನ ಮರೆಯೋಕ್ ಸಾಧ್ಯನಾ? ಅಂದ್ಹಾಗೆ ನಮ್ಮ ಸ್ಕೂಲ್ಗೆ ವೆಬ್ಸ್ಟರ್ಸ್ ಅನ್ನೋ ಹೆಸರು ಹೇಗೆ ಬಂತು ಗೊತ್ತಾ? 1976 ಅಲ್ಲಿ 25 ನರ್ಸರಿ ಸ್ಟೂಡೆಂಟ್ಸ್ ಇಂದ ಪ್ರಾರಂಭವಾದ ನಮ್ಮ ಸ್ಕೂಲನ್ನ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ವೆಬ್ಸ್ಟರ್ಸ್ ಮಕ್ಕಳ ಮನೆ ಅಂತಾನೆ ಕರೀತಿದ್ರಂತೆ. ಮೂಲತಃ ರಾಯಚೂರು ಜಿಲ್ಲೆಯವರಾದ ಮಾನ್ಯ ಡೇವಿಡ್ ಜಾಂಬಯ್ಯ ಅವರ ದೂರದೃಷ್ಟಿತ್ವದ ಪ್ರತಿಫಲದಿಂದ ಶಾಲೆ ಪ್ರಾರಂಭಿಸಲಾಯಿತು. ಇದಕ್ಕೆ ಸಂಪೂರ್ಣ ಸಾಥ್ ನೀಡಿದವರು ಶ್ರೀಮತಿ ಕಾಂತಮ್ಮ ಡೇವಿಡ್. ಸ್ಕೂಲ್ ಪ್ರಾರಂಭಿಸಲು ಸ್ಫೂರ್ತಿ ನೀಡಿ ಡೇವಿಡ್ ಜಾಂಬಯ್ಯ ಅವರಿಗೆ ಮಾರ್ಗದರ್ಶನ ನೀಡಿದವರು ಅಂದಿನ ವಾಷಿಂಗ್ಟನ್ ಡಿಸಿಯ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಸ್ಟುವರ್ಟ್ ವೆಬ್ಸ್ಟರ್ಸ್. ಅವರ ಸಹಕಾರ ಸ್ಮರಿಸೋ ಸಲುವಾಗಿ ಕೃತಜ್ಞತಾ ಪೂರ್ವಕವಾಗಿ ಡೇವಿಡ್ ಜಾಂಬಯ್ಯ ಅವರು ನಮ್ಮ ಶಾಲೆಗೆ ಅವರ ಹೆಸರನ್ನೇ ನಾಮಕರಣ ಮಾಡಿದ್ರಂತೆ. ಅದುವೇ ವೆಬ್ಸ್ಟರ್ಸ್ ಸ್ಕೂಲ್ ಎಂದಾಯಿತು. ವೆಬ್ಸ್ಟರ್ ಸ್ಕೂಲ್ಗೆ ಭದ್ರ ಬುನಾದಿ ಹಾಕಿದಂಥ ಡೇವಿಡ್ ಜಾಂಬಯ್ಯ ಹಾಗೂ ಕಾಂತಮ್ಮ ಡೇವಿಡ್ ದಂಪತಿಗಳು ಸದಾ ಸ್ಮರಣೀಯರು. ಶಾಲೆಯನ್ನ ಸಮರ್ಥವಾಗಿ ಬಹಳ ವರ್ಷಗಳ ಕಾಲ ಮುನ್ನಡೆಸಿದ ಕೀರ್ತಿ ಈಗಿನ ರವಿ ಡೇವಿಡ್ ಸರ್ ಹಾಗೂ ಮರ್ಸಿ ಮೇಡಮ್ಗೆ ಸಲ್ಲಬೇಕು. ಅದರೊಟ್ಟಿಗೆ ವೆಬ್ಸ್ಟರ್ಸ್ ಹೈಸ್ಕೂಲ್ಗೆ ಹೊಸ ರೂಪ ಕೊಡುವಲ್ಲಿ HM ಆಗಿದ್ದಂಥ ನಮ್ಮ ಇಮ್ಯಾನ್ಯುಯಲ್ ಸರ್ ಅವರ ಕಾರ್ಯ ಶ್ಲಾಘನಾರ್ಹ. ನಮ್ಮ ನಗಲಿರುವ ಪ್ರೀತಿಯ ಇಮ್ಯಾನ್ಯುಯಲ್ ಸರ್ ಅವರ ನೆನಪು ನಮ್ಮೆಲ್ಲರ ಮನದಲ್ಲಿ ಸದಾ ಜೀವಂತ. ಅಂದಹಾಗೆ ಬಹಳಷ್ಟು ಜನ
ಟೀಚರ್ಸ್ ನಮ್ಮನ್ನು ಅಗಲಿದ್ದಾರೆ, ಅವರನ್ನು ನಾವೆಂದೂ ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ. ಇನ್ನು ವಿಶೇಷ ಏನಪ್ಪ ಅಂದರೆ, ವೆಬ್ಸ್ಟರ್ ಶಾಲೆ ಪ್ರಾರಂಭವಾಗಿ 2026ಕ್ಕೆ 50 ವರ್ಷ ಪೂರೈಸ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಸ್ನೇಹಿತರೆ, ಈ ಜಗತ್ನಲ್ಲಿ ಅಪ್ಪ ಅಮ್ಮ ಅನ್ನೋ 2 ಜೀವಗಳನ್ನ ಬಿಟ್ರೆ ನಮ್ಮ ಯಶಸ್ಸನ್ನ ಕಂಡು ಅತಿ ಸಂಭ್ರಮಿಸೋ ಮತ್ತೊಂದು ಜೀವ ಅಂದ್ರೆ ಅದು ನಮ್ಮ ಟೀಚರ್ಸ್ ಮಾತ್ರ. ತಾಯಿ ತಂದೆ ಗುರುಗಳ ಋಣ ತೀರಿಸೋದಕ್ಕೆ ಸಾಧ್ಯವಿಲ್ಲ. ನಾವೆಲ್ಲ SSLC ಮುಗಿಸಿ 25 ವರ್ಷ ತುಂಬಿರುವಂಥ ಈ ಸಂದರ್ಭದಲ್ಲಿ ಗುರುಗಳ ಆಶೀರ್ವಾದ ಪಡೆಯೋ ಸಲುವಾಗಿ ಎಲ್ಲ 2000 ಬ್ಯಾಚ್ನ A, B ಮತ್ತು C ಸೆಕ್ಷನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರು ಕೂಡಿ ಗುರುವಂದನಾ ಕಾರ್ಯಕ್ರಮ ಆಯೋಜಿಸುತ್ತಿದ್ದೇವೆ. ಶಿಕ್ಷಕರಷ್ಟೇ ಅಲ್ಲದೆ ನಮ್ಮ ಆಯಮ್ಮ, ಗೂರ್ಖಾ ಅಂಕಲ್ಸ್, ವ್ಯಾನ್ ಡ್ರೈವರ್ಗಳು, ಆಫೀಸ್ ಸ್ಟಾಫ್ ಎಲ್ಲರನ್ನ ಸನ್ಮಾನಿಸ್ತಾ ನಾವೆಲ್ಲ ನಿಜಕ್ಕೂ ಸಂಭ್ರಮಿಸ್ತಾ ಇದ್ದೇವೆ. ಡಿಯರ್ ಟೀಚರ್ಸ್, ಅಂದು ಅಸೆಂಬ್ಲಿಯಲ್ಲಿ ನೀವು ಹೇಳಿಸಿದ ಥಾಟ್ ಫಾರ್ ದ ಡೇ ಇಂದು ನಮ್ಮ ಬದುಕಿಗೆ ಪ್ರೇರಣೆ ನೀಡಿದೆ. ಅಂದು ನೀವು ಮಾಡಿಸಿದ ನ್ಯೂಸ್ ಪೇಪರ್ ರೀಡಿಂಗ್ ಇಂದು ತಕ್ಕ ಮಟ್ಟಕ್ಕೆ ಲೋಕಜ್ಞಾನ ಪಡೆಯೋದಕ್ಕೆ ಸ್ಫೂರ್ತಿಯಾಗಿದೆ. ಸಮಾಜದಲ್ಲಿ ಘನತೆಯಿಂದ ಬಾಳ್ತಿರೋ ನಮ್ಮ ಬದುಕಿಗೆ ಬೆಳಕಾದ ಎಲ್ಲ ಗುರುವರ್ಯರಿಗೆ ನಮ್ಮ 2000 ಬ್ಯಾಚ್ನ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಕೋಟಿ ನಮನ. Webster's is just not a school, it's an emotion. We love you Webster's forever. ನಿಮ್ಮೆಲ್ಲರ ಶುಭಾಶೀರ್ವಾದವೇ ನಮಗೆಲ್ಲ ಶ್ರೀರಕ್ಷೆ. ಗುರುಭ್ಯೋ ನಮಃ. ದಿವ್ಯಾ ಆಲೂರು ಅಕ್ಕ, ಮೇಡಮ್, ಏನಂತ ಕರಿಬೇಕು ನಿಮ್ಮನ್ನ? ಏನು ಬೇಕಾದರೂ ಕರಿಬೋದು, ಎನಿಥಿಂಗ್ ಇಸ್ ಫೈನ್. ನಮ್ಮ ಅಡುಗೆ ಮನೆಯಲ್ಲೊಂದು ಪಾರ್ಟಿ ನಡೆದಿತ್ತು, ಅದಕ್ಕೆ ಬಂದ ಚಿರೋಟಿ ರಾಯ ಅಧ್ಯಕ್ಷನಾಗಿದ್ದ. ಕುಂಬಳಕಾಯಿ ಕುಣ್ಕೊಂಡು ಪಾರ್ಟಿಗೆ ಬಂದಿತ್ತು, ತೊಗರಿಕಾಯಿ ಬಂದವ್ರನ್ನೆಲ್ಲ ಸ್ವಾಗತ ಮಾಡ್ತಿತ್ತು, ಟೊಮೆಟೊ ತಾನೇ ಸುಂದ್ರಿ ಅಂತ ತಾಂಬೂಲ ಕೊಡ್ತಿತ್ತು, ಗಲಾಟೆ ತಾಳದೆ ಮೆಣಸಿನ್ಕಾಯಿ ಬುರ್ದುಡ್ ಬೀಳ್ತಿತ್ತು, ಬಾಳೆಕಾಯಿ ಇವ್ರನ್ನ ನೋಡಿ ಬಿದ್ ನಗ್ತಿತ್ತು. ನಮ್ಮ ಅಡುಗೆ ಮನೆಯಲ್ಲೊಂದು ಪಾರ್ಟಿ ನಡೆದಿತ್ತು. ವಾಹ್,